ಅಪರಾತ್ರಿಯಲ್ಲಿ ಪೊಲೀಸರ ಮನೆಗೆ ಬಂದಿದ್ದನ್ನು ವಿರೋಧಿಸಿ ಪೊಲೀಸ್ ಸ್ಟೇಷನ್ನಿಗೆ ಬಂದು ಪ್ರತಿಭಟನೆ ಮಾಡಿದ್ರೆ ಹಾಗೆ ಪ್ರತಿಭಟಿಸಿದ 15 ಜನರ ವಿರುದ್ಧ ಅದೇ ಕಡಬ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ಮಾಡಲಾಯಿತು. ಪರ್ಮಿಷನ್ ಇಲ್ಲದೆ ಬಂದ್ರು, ಅಕ್ರಮವಾಗಿ ಗುಂಪು ಕಟ್ಕೊಂಡು ಬಂದ್ರು ಅಂತ. ಪೊಲೀಸರ ನಡೆಯನ್ನ ವಿರೋಧಿಸಿ ಪ್ರತಿಭಟಿಸುವುದಕ್ಕೆ ಬಂದವರ ವಿರುದ್ಧ ಎಫ್ಐಆರ್ ಆಗಿದೆ. 15 ಕಾರ್ಯಕರ್ತರ ವಿರುದ್ಧ ಪ್ರಮೋದ್ ರೈ, ತಿಲಕ್, ಮೋಹನ್, ಚಂದ್ರಶೇಖರ್, ಮಹೇಶ್ ಕುಟ್ರುಪಾಡಿ, ಡಿಕಯ್ಯ ನೂಜಿಬಾಳ್ತಿಲ, ಸುಜಿತ್ ಕುಟ್ರುಪಾಡಿ, ಶರತ್ ನಂದುಗುರಿ, ಶ್ರೇಯತ್ ನಂದುಗುರಿ, ಉಮೇಶ್ ನೂಜಿಬಾಳ್ತಿಲ, ರಾಧಾಕೃಷ್ಣ ಮತ್ತು ಜಯಂತ್ ಹಾಗೂ ಇತರ 3 ವಿರುದ್ಧ ಎಫ್ಐಆರ್. ಪೊಲೀಸರ ಈ ನಡೆಯ ಬಗ್ಗೆ ದಕ್ಷಿಣ ಕನ್ನಡಕ್ಕೆ ಈಗಷ್ಟೇ ನಿಯೋಜಿತಗೊಂಡಿರುವ ಎಸ್ಪಿ ಡಾಕ್ಟರ್ ಅರುಣ್ ರನ್ನ ಕೇಳಿದಾಗ ಯಾರೇನೇ ಅಡ್ಡಿಪಡಿಸಿದ್ರು ಈ ಕೆಲಸ ಮುಂದುವರಿಸ್ತೀವಿ ಅಂದ್ರು. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆಯಾಗಿದೆ. 10 ವರ್ಷಗಳಲ್ಲಿ ಯಾವ್ಯಾವ ಕೊಲೆಗಳಾಗಿದ್ದಾವೆ ಅನ್ನೋ ಮಾಹಿತಿ ನಮ್ಮ ಹತ್ರ ಇದೆ. ಹತ್ಯೆಯ ಆರೋಪಿಗಳು ಸಂಘಟನೆಯ ಸಂಪರ್ಕದಲ್ಲಿರೋದು ಗೊತ್ತಾಗಿದೆ. ಈ ಸಂಘಟನೆಗಳಲ್ಲಿರುವ ಮುಖಂಡರ ಪ್ರತಿನಿತ್ಯದ ಲೊಕೇಶನ್ ಅನ್ನ ತೆಗೆದುಕೊಳ್ತೀವಿ. ಇದೆಲ್ಲವೂ ಮುಂಜಾಗ್ರತಾ ಕ್ರಮ ಅಂದ್ರು. ಲಾಸ್ಟ್ 5 to 10 years ಮರ್ಡರ್ ಅನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸ್ ಅನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ. ಕಮ್ಯುನಲ್ ಆರ್ಗನೈಸೇಷನ್ಸ್ ನಲ್ಲಿ ಯಾರ್ಯಾರು ಮುಖಂಡರುಗಳಿದ್ದಾರೆ ಡೈಲಿ ಅವ್ರದ್ದು ಲೊಕೇಶನ್ ಮತ್ತೆ ಅವರು ಆಕ್ಟಿವಿಟೀಸ್ ಅನ್ನು ವೆರಿಫೈ ಮಾಡಲಿಕ್ಕೆ ನಾವು ಅವರ ಹೆಸರೆಲ್ಲ ಲಿಸ್ಟ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಮ್ಯುನಲ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಅವರು ಮೆಂಬರ್ಸ್ಗೆ ಹೋಗಿ ವೆರಿಫೈ ಮಾಡಲಿಕ್ಕೆ ನಾವು ನಿರ್ದೇಶನವನ್ನು ಕೊಡಲಾಗಿದೆ. ಈ ಒಂದು ಪ್ರಿವೆಂಟಿವ್ ಆಕ್ಷನ್ ಅನ್ನು ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ. ಕಡಬ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಕೆಲವೊಬ್ಬರು ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಪೊಲೀಸ್ ಸ್ಟೇಷನ್ ಮುಂದೆ ಅಕ್ರಮ ಗುಂಪು ಸೇರಿ ಪ್ರತಿಭಟನೆ ಮಾಡಿದ್ದಾರೆ. ಕಡಬ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 39/25 ಅಂಡರ್ ಸೆಕ್ಷನ್ 189(2) ಮತ್ತು 180ನಲ್ಲಿ ಪ್ರಕರಣ ದಾಖಲಾಗಿದೆ. ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಕ್ರಮ ತಗೊಳ್ಳಲಾಗುವುದು. ಪ್ರಿವೆಂಟಿವ್ ಆಕ್ಷನ್ ಪೊಲೀಸರದು ಆದ್ಯತೆ ಕರ್ತವ್ಯ ಇದೆ. ಈ ಕರ್ತವ್ಯಕ್ಕೆ ಯಾರೇನೋ ಅಡ್ಡಿಪಡಿಸಿದರೆ ಮುಂದಿನ ದಿವಸಗಳಲ್ಲಿ ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುವುದು. ಮುಂದೇನು ಇದು ನಮ್ಮ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಯಾವಾಗ ನಮಗೆ ಇನ್ನೂ ಸೇಫ್ ಎಂದು ಅನಿಸ್ತಾ ಇದೆಯೋ ಆವಾಗ ತನಕ ಪೊಲೀಸ್ ವಿಲ್ ಕಂಟಿನ್ಯೂ ದಿಸ್ ಆ್ಯಕ್ಟಿವಿಟಿ. ಇದರ ವಿರುದ್ಧವಾಗಿ ಯಾರೇನೋ ಅನ್ಲಾಫುಲ್ ಆಕ್ಟಿವಿಟೀಸ್ ಮಾಡಿದರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುವುದು. ನಿನ್ನೆ ಬಂದಿರೋ ಘಟನೆಯಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸನ್ನು ಕರ್ಕೊಂಡು ಬರ್ತೀವಿ ಎಂದೇನ ಹೇಳಿದ್ದಾರೆ. ಯಾರೇನು ಬಂದರೆ ಅವರು ಸಂಬಂಧಪಟ್ಟ ಫ್ಯಾಮಿಲಿ ಮೆಂಬರ್ಸ್ ಯಾರಾಗಿರಲಿ ಅವ್ರ ಮೇಲೆ ಏನೋ ಸೂಕ್ತ ಕಾನೂನು ಕ್ರಮ ತಗೊಳ್ಳಲಾಗುವುದು. ಹಿಂದೆ ಲಾಸ್ಟ್ 5 to 10 years ಮರ್ಡರ್ ಅನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸ್ ಅನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ. ಕಮ್ಯುನಲ್ ಆರ್ಗನೈಸೇಷನ್ಸ್ ನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.